ಹಲೋ ಮುಂಬೈ ಓಡ ಮನೆಗೆ ಓಡೋ. ನೀವ್ ಮೋಸ ಮಾಡಿದಿರಲ್ಲಿ. ನಾವೇನ್ ಮೋಸ ಮಾಡಿದೀವಿ? ಕೃಣಾಲ್ ಪಾಂಡ್ಯನ ಭುವಿನ ಬಾಲರ್ ಅಂತ ತಾನೇ ಹಾಕೊಂಡಿರೋದ್ ನೀವು. ನಮ್ ಕಡೆ ಹಂಗೆ ಮಾಮ್ ಟೈಮ್ ಬಂದಾಗ ಎಲ್ಲಾರು ಆಡ್ತಾರೆ, ಮತ್ ರಮಾರೇಶ್ ಆಡ್ತಾನೆ ಇಲ್ಲ. ಮೂಲೆ ಜಿತೇಶ್ ಶರ್ಮಾ ವಾಪಸ್ ಫಾರ್ಮ್ ಬತ್ತವನೇ, ಬ್ಲಾಕ್ ಡ್ರ್ಯಾಗನ್ ಬರ್ತಾ ಇಲ್ಲ. ಅವನೇನ ನಾವು ಔಟ್ ಮಾಡಿಲ್ಲ ಅಂದ್ರೆ ಈ ಮ್ಯಾಚ್ ನಿಮ್ಗೆ ಲಾಲಿಪಾಪ್ ಇಕ್ಸಿರೋನು. ನಿಮ್ಗೆಲ್ಲ ನಂಗೆ ಉರ್ಸಕ್ ಇಷ್ಟನೂ ಇಲ್ಲ. ಅದೆಲ್ಲಿ ಚೆನ್ನೈ ಕುಟ್ಟಿ ಎಲ್ಲೋಯ್ತು? ಚೆನ್ನೈ ಕುಟ್ಟಿ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ತೇಡಿ ಪುಡಿಚೆ ಹೋಟೆಲ್. ಹಲೋ CSK ಗೆ ವಿಸಿಲ್ ಪಡು, ತಿಕ್ಕ ಮುಚ್ಕೊಂಡ್ ಮನೆಗ್ ಓಡು. ನೆನೆ ನಾವು ಗೆದ್ದಿದ್ದೀವೋ ಸೋತಿಲ್ಲ. ಗೆದ್ರೆ ಎಲ್ಲ ಸರಿ ಬರ್ತೋಗ್ಬಿಟ್ಟಿದ್ದೆ. ಹೌದು ನೆನೆ ಏನಾಯ್ತು ನಿಮ್ ಮ್ಯಾಚ್? ಏಕೆ ನೋಡಿಲ್ವಾ? ಇಲ್ಲ ನಮ್ ಗೆದ್ದಿದ್ ಖುಷಿಲಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಅಷ್ಟೇ ಬಿಡು, ವೇಸ್ಟ್ ನಿನ್ ಜೀವನ ವೇಸ್ಟ್. ಯಾಕೆ ಅಷ್ಟೇ? ನಿನ್ನೆ ಮ್ಯಾಚ್ ನೀನ್ ನೋಡಿಲ್ಲ ಅಂದ್ರೆ ಅಷ್ಟೇ ನೀನು ವೇಸ್ಟ್ ನಿನ್ ಜೀವನ. ಯಾಕಂತದ್ ಏನಾಯ್ತು ನೆನ್ನೆ ಮ್ಯಾಚ್ ಅಲ್ಲಿ? ಎಂತ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಮ್ಯಾಚ್ ಗೊತ್ತಾ? ಕ್ರೈಮ್ ಥ್ರಿಲ್ಲರ್ ಒಂದ್ಸರಿ ರೀಕ್ಯಾಪ್ ಕೊಡು. ಅಯ್ಯೋ ಏನ್ ಕೇಳ್ತೀಯ? ವಿರಾಟ್ ಕೊಹ್ಲಿ ಡಕ್ಔಟ್ ಆಗ್ಬಿಡ್ತಾನೆ, ಪಟ್ಟಿದಾರು ಪಡಿಕಲ್ ಬರ್ತಾರೆ, 12 ನೋಡ್ಬಿಟ್ಟು ಔಟ್ ಆಗ್ಬಿಡ್ತಾರೆ. ಜಿತೇಶ್ ಶರ್ಮಾ ಬರ್ತಾನೆ, ಪರವಾಗಿಲ್ಲ, 4 6 ಹೊಡಿತಾನೆ, ಅವ್ರು ಔಟ್ ಆಗ್ಬಿಡ್ತಾನೆ. ಟೀಮ್ ಡೇವಿಡ್ ಬರ್ತಾನೆ, ಅವನು ಡಕ್ಔಟ್ ಆಗ್ಬಿಡ್ತಾನೆ. ಕೃಣಾಲ್ ಪಾಂಡ್ಯ ಬಂದು ಹೆಂಗೋ ಸ್ಕೋರ್ ನ ವಾಪಸ್ ತರಿಸ್ತಾನೆ, ಪಾಪ ಅವನಿಗೆ ಕಾಲ್ ಇಂಜುರಿ ಆಗ್ಬಿಡುತ್ತೆ. ಆದ್ರೂ ಪರವಾಗಿಲ್ಲ, ಸಿಂಗಲ್ 2D ತಗೊಂಡೆ ಬರೀ ಬೌಂಡ್ರಿ ಆಡಿಸ್ತೀನಿ ಅಂತ 1 6 ಹೊಡಿತಾನೆ. 2ನೇ 6 ನ ತಿಲಕ್ ವರ್ಮಾ ಬೌಂಡ್ರಿ ಹತ್ರ ಹೋಗಿ ಇಟ್ಬಿಟ್ಟು ಔಟ್ ಮಾಡ್ಬಿಡ್ತಾನೆ. ಆ ಕಡೆ ರಮಾರೇಶ್ ಶಫರ್ಡ್, ಈ ಕಡೆ ರಸಿಕ್ದಾರ್ ಪಾಪ ಒಂದೊಂದು ಸಿಂಗಲ್ ತಗೊಂಡ್ ರಮಾರೇಶ್ ಶಫರ್ಡ್ ಕೊಡ್ತಾವನೆ. ಶಫರ್ಡ್ ನೋ ಬಾಲ್ ಹೊಡಿತಾ ಇಲ್ಲ, ಫ್ರೀ ಹಿಟ್ ಹೊಡಿತಾ ಇಲ್ಲ. ಹೆಂಗಾರು ಹೊಡಿಬೇಕು ಅಂತ ಅವ್ನು ನೋಡಿತಾನೆ, ಔಟ್ ಆಗ್ಬಿಡ್ತಾನೆ. ಅಷ್ಟೇ ಮ್ಯಾಚ್ ಹೋಯ್ತು ಅಂತ ಎಲ್ಲ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ವಿ. ಅವಾಗ ಬತ್ತ ನೋಡು ಭುವಿ 3 ಬಾಲ್ 9 ರನ್ ಬತ್ತಿದ್ದಂಗೆ ಫಸ್ಟ್ ಬಾಲ್ 6 ಹೋಗಿರೋ ಹೋಪ್ಸ್ ಎಲ್ಲ ಮತ್ತೆ ವಾಪಸ್ ಬರುತ್ತೆ. 2 ಬಾಲ್ 3 ರನ್, 2ನೇ ಬಾಲ್ಗೆ ಒಂದು ಸಿಂಗಲ್ ತಾಂತಾನೆ. 1 ಬಾಲ್ 2 ರನ್, ಬಾಲರ್ ಬಾಲ್ ಹಾಕ್ತಾರೆ, ಭುವಿ ಅದನ್ನ ಲೈಟ್ ಟಚ್ ಮಾಡ್ತಾರೆ, ಬಾಲರ್ ಕೈ ಟಚ್ ಆಗಿ ಹಿಂದೆ ಹೋಗ್ಬಿಡುತ್ತೆ. 1 ರನ್ ಕಂಪ್ಲೀಟ್ ಮಾಡ್ತಾರೆ. ಬಾಲರ್ ಪಿಚ್ ಮಧ್ಯೆ ಇರ್ತಾನೆ, ಅದಕ್ಕೆ ಬಾಲ್ ಈ ಕಡೆ ಬರಲ್ಲ, ವಿಕೆಟ್ ಕೀಪರ್ ಹತ್ರ ಹೋಗುತ್ತೆ. ಬಾಲ್ ಬರೋ ಅಷ್ಟಕ್ಕೆ ರಸಿಕ್ದಾರ್ ಲೈನ್ ನ ಟಚ್ ಮಾಡ್ಬಿಡ್ತಾನೆ, 2 ರನ್ ಕಂಪ್ಲೀಟ್ ಆಗುತ್ತೆ. ಕೊನೆಗೂ RCB ಫ್ಯಾನ್ಸ್ ಬೀಜ ಬೈಕ್ ಬರ್ಸ್ಬಿಟ್ಟು ಮ್ಯಾಚ್ ನ ಗೆದ್ಬಿಡ್ತಾರೆ. ಭಿಕ್ಷೆ ಬೇಡಿ ಊಟ ಮಾಡಿದ್ರು ಪರವಾಗಿಲ್ಲ, ಭಿಕ್ಷೆ ಬೇಡಿ ಪ್ರೀತಿ ಮಾಡಬಾರ್ದು. ಇನ್ನೊಂದ್ಸಲ ಹೇಳಮ್ಮ, ನಮ್ಮ ಹುಡುಗರಿಗೆ ಭಿಕ್ಷೆ ಬೇಡಿ ಪ್ರೀತಿ ಮಾಡೋದಷ್ಟೇ ಅಲ್ಲ, ಪ್ರೀತಿ ಸಿಕ್ಕಿಲ್ಲ ಅಂತೇಳಿ ಪ್ರಾಣವನ್ನು ಕಳ್ಕಂತಾರ, ತಂದೆ ತಾಯಿ ಪ್ರೀತಿ ಅನ್ನೋದೇ ಮರ್ತು ಬಿಡ್ತಾರ. ಈ ಫಾದರ್ಸ್ ಡೇ ಮದರ್ಸ್ ಡೇ ಬಂದ ಉಕ್ಕಿ ಹರಿಯವರುಗಳ ಪ್ರೀತಿ ದುಡುಕಿ ನಿರ್ಧಾರ ಎಲ್ಲಿಗೆ ಹೋಗಿರುತ್ತಾ ದೇವ್ರಿಗೆ ಗೊತ್ತು. ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕು, ಜೀವನದಾಗ ಕಷ್ಟ, ಬಿಸಿನೆಸ್ ಅಲ್ಲಿ ಲಾಸು, ಪ್ರೀತಿಲಿ ಮೋಸ, ನಂಬಿಕೆಯಲ್ಲಿ ದ್ರೋಹ, ಇದು ಜಗದ ನಿಯಮ. ಅರ್ಥ ಮಾಡ್ಕೆ ಜೀವನ ಮಾಡ್ಕೊಂಡು ತಿನ್ಬೇಕು ಹೊರತು ದುಡುಕಿ ನಿರ್ಧಾರ ತಗೊಂಡು ಕುಂಡೆ ಮಣ್ಣ ಹಾಕದ್ ಮಾತ್ರ ಏನಂತೀರಾ? ನೀವೇನಾದ್ರು ಮುಖೇಶ್ ಅಂಬಾನಿ ಅವ್ರ ಮಗ ಆಗಿದ್ರೆ ನೀವು ಫಸ್ಟ್ ಏನ್ ತಗೊಂತ ಇದ್ರಿ? ಫಸ್ಟ್ ನಾನೊಂದು ಹೆಲಿಕಾಪ್ಟರ್ ತಗೊಂತ ಇದ್ದೆ. ನೋಡಿದ್ರ ಗಾಯ್ಸ್, ಒಂದ್ ಹೆಲಿಕಾಪ್ಟರ್ಗೋಸ್ಕರ ಸ್ವಂತ ಅಪ್ಪನ್ನೇ ಚೇಂಜ್ ಮಾಡ್ಕೊಂಬಿಟ್ಟ. ಇದು ಹಾರುತ್ತೆ ಆದ್ರೆ ಅಕ್ಕಿ ಅಲ್ಲ. ಏನು ಹಾರುತ್ತೆ ಅಕ್ಕಿ ಅಲ್ಲ? ಕೋಳಿ ಅಲ್ಲ, ಬಾತ್ ಕೋಳಿ. ಬಾತ್ ಕೋಳಿ ಎಲ್ಲೋ ಹಾರುತ್ತೆ, ನಮ್ಮನೆ ಹತ್ರ ಹಾರುತ್ತಪ್ಪ. ಸರಿ, ಇನ್ನೊಂದ್ ಕ್ವಶನ್. ಇದಕ್ಕೆ ಕೊಂಬಿರುತ್ತೆ ಆದ್ರೆ ಗೂಳಿ ಅಲ್ಲ. ಏನು ಕೊಂಬಿರುತ್ತೆ ಗೂಳಿ ಅಲ್ಲ? ಜಿಂಕೆ ಇಲ್ಲ, ಗಂಡು ಜಿಂಕೆ. ಅಷ್ಟೇ ಗೊತ್ತಿಲ್ವಾ? ಹೆಣ್ಣು ಜಿಂಕೆ ಕೊಂಬಿರಲ್ಲ. ಮರ್ತೋಗ್ಬಿಟ್ಟಿದ್ದೆ ಶಿಷ್ಯ. ಸರಿ, 3ನೇ ಕ್ವಶನ್. ಇದಕ್ಕೆ ಬಾಲ ಇರುತ್ತೆ ಆದ್ರೆ ಕೋತಿ ಅಲ್ಲ. ಏನು ಬಾಲ ಇರುತ್ತೆ ಕೋತಿ ಅಲ್ಲ? ಬೆಕ್ಕು ಅಲ್ಲ, ನಾಯಿ. ಓಡ ಹಂಗೋದ್ರೆ ಬಾಲ ಎಲ್ಲ ಪ್ರಾಣಿಗೂ ಇರುತ್ತೆ, ಆದ್ರೆ ನನ್ ಕ್ವಶನ್ಗೆ ಆನ್ಸರ್ ಇದ್ದಿದ್ ನಾಯಿ. ಆಯ್ತು, ಲಾಸ್ಟ್ ಅಂಡ್ ಫೈನಲ್ ಕ್ವಶನ್ ಕೇಳು. ಈ ಕೇಳಿರೋ 3 ಕ್ವಶನ್ಗೂ ಒಂದೇ ಆನ್ಸರ್ ಹೇಳಪ್ಪ. ಹಕ್ಕಿ ಅಲ್ಲ ಹಾರುತ್ತೆ, ಗೂಳಿ ಅಲ್ಲ ಗುಮ್ಮುತ್ತೆ, ಬಾಲ ಐತೆ ಕೋತಿ ಅಲ್ಲ. ಏನ್ ಹೇಳಪ್ಪ? ಇದು ಗೊತ್ತು ಶಿಷ್ಯ ನಂಗೆ. ಹೇಳೋ. ಪಟ ಅಲ್ಲ, ಗಾಳಿಪಟ. ಈ ತರ ಜನಗಳಿಗೆ ಯಾರು ಬದುಕ್ತಾರ? ಸರ್, ನಿಮ್ ಹತ್ರ ಒಂದು ಕ್ವಶನ್ ಕೇಳ್ಬೇಕು. ಕೇಳಿ ಸರ್. ನಿಮ್ ಏಜ್ ಎಷ್ಟು? 21 ವರ್ಷ. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? 5,000. ಮತ್ತೆ ಒಂದ್ ತಿಂಗಳಿಗೆ 2.5 ಲಕ್ಷ. ಸೂಪರ್ ಸರ್. ನೀವು ಈ ಏಜ್ ಅಲ್ಲಿ ಇಷ್ಟೊಂದು. ಸರಿ, ನೀವೇನ್ ಕೆಲಸ ಮಾಡೋದು? ಸಿಕ್ದವ್ರಿಗೆಲ್ಲ ಸುಳ್ಳು ಮಾಡ್ಬೇಕು. ಮಚ ಒಂದ್ ಮಾತಾಡ್ಲಾ? ಹೇಳ್ ಮಚ, ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ, ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನೆಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ಎಷ್ಟು ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ನೀನ್ ಸಾಯದೆ ಇಲ್ಲ, ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ರಾಶಿಯಿಂದ ಏನಾಗಲ್ಲ ಅಣ್ಣ. ಕನ್ಯಾ ರಾಶಿಯವ್ರಿಗೆ ಕನ್ಯಾ ಸಿಗ್ತಾ ಇಲ್ಲ, ಕುಂಭ ರಾಶಿಯವ್ರಿಗೆ ಮಹಾಕುಂಭ ಮೇಳಕ್ಕೆ ಹೋಗಕ್ಕಾಯ್ತಿಲ್ಲ,
ಸಿಂಹ ರಾಶಿಯವರು ರೋಡಲ್ಲಿ ನಾಯಿ ಅಡ್ಡಾಡ್ಸ್ತೈತೆ. ಸ್ಕಾರ್ಪಿಯೋ ರಾಶಿಯವ್ರಿಗೆ ಮಾರುತಿ 800 ತಗೊಳಕಾಯ್ತಿಲ್ಲ. ಧನರಾಶಿಯವ್ರ ಜೀವನದಲ್ಲಿ ಧನನೇ ಇಲ್ಲ. ಇನ್ ತುಲಾ ರಾಶಿಯವ್ರ ಬಗ್ಗೆ ಮಾತಾಡಂಗೇ ಇಲ್ಲ. ಹಲೋ ಹಲೋ. ಅದ್ಗೆ ಹೊರ್ಗಡೆ ಬಂದ್ಬಿಟ್ಟಿದೆ, ಅರ್ಜೆಂಟ್ 2,000 ರೂಪಾಯಿ ಬೇಕಿತ್ತು, ಆನ್ಲೈನ್ ಮಾಡ್ಬಿಡಿ. ಅಯ್ಯೋ ನನ್ನ ಹತ್ರ ಆನ್ಲೈನ್ ಅಲ್ಲಿ ದುಡ್ಡೇ ಇಲ್ಲ ಕಣಪ್ಪ. ಬೇಕಾದ್ರೆ ಕ್ಯಾಶ್ ನೋಡು ಇತ್ತು ಕೊಡ್ತಾ ಇದ್ದೆ. ಸರಿ ಕೊಡು, ಹಂಗಾರೆ ಕ್ಯಾಶ್ ಕೊಡು. ಡಿಪ್ರೆಷನ್ ಅಂತ ಏನೇ ಅದು ಡಿಪ್ರೆಷನ್? ಲೈಫ್ ಅಲ್ಲಿ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಡಿಪ್ರೆಷನ್. ಹಲೋ, ಹೇಳ ಶಿಶಾ. ಈ ಬೇಸಿಗೆಲ್ಲೂ ಹಸಿ ಹುಲ್ ಸಿಕ್ಕೈತೆ, ತಂದ್ಕೊಟ್ರೆ ಏನ್ ಕೊಡ್ತೀಯಾ? 10 ಲೀಟರ್ ಹಾಲು ಯಾವತ್ತಾರು ನೋಡಿದ್ಯಾ? 15 ಲೀಟರ್ ಹಾಲು ಕೊಡ್ತೀನಿ, ಕುಯ್ಕೊಂಬ. ಡೀಲ್ ಓಕೆ. ಎಷ್ಟು ಏನೆಷ್ಟು ಎಷ್ಟು ಅಂದೆ? ಏನೆಷ್ಟು ಮಾಮ್? ಕರೆಕ್ಟ್ ಆಗಿ ಅರ್ಥ ಆಯ್ತಿಲ್ಲ ನಂಗೆ. ಅಂಪೈರ್ಗೆ ಎಷ್ಟೋ ಕೊಟ್ಟಿದ್ರಿ ಚಪ್ರಿಗಳ? ನಾವೇನ್ ಮುಂಬೈ ಚೆನ್ನೈ ಮಾಮ್ ಫಿಕ್ಸಿಂಗ್ ಮಾಡಕ್ಕೆ? ತಿಕಾ ಮುಚ್ಚರಲ್ಲಿ ನಮ್ಗೂ ದೊಡ್ಡ ಫಿಕ್ಸರ್ಸ್ ನೀವು. 2 ವರ್ಷ ಬ್ಯಾನ್ ನಾವಾಗಿದ್ವಾ ನೀವಾಗಿದ್ರ? ನೀವು ಚೆನ್ನೈ ಮುಂಬೈ ತರನೇ ಆಗ್ಬಿಟ್ರಲ್ಲ ಕೊನೆಗೂ. ಇಲ್ಲ ಮಾಮ್ 150 ಅಲ್ಲೇ ಸ್ಕೋರ ಮಾಮ್, ಸುಮ್ನೆ ಹೊಡಿತೀವಿ ಮಾಮ್ ನಾವು. ಈಗ ಮುಚ್ಚಾಲೆ ರಜತ್ ಪಡಿದಾರ್ ನಮ್ ಮೋಸ್ಟ್ ಔಟ್ ಮಾಡಿದ್ರೆ ಅಂದ್ರೆ 180 ಮೇಲೆ ಇರೋದು ನಮ್ ಸ್ಕೋರು. ನಮ್ ಬಾಲರ್ಸ್ ಈ 150ಗೆ 6 ವಿಕೆಟ್ ಉದುರಿಸಿದ್ರು. ಇನ್ 180 ಎಲ್ಲ ಹೋಗ್ಬಿಟ್ರೆ ಆರಾಮಾಗಿ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಿದ್ವಿ. ಹೆವಿ ಮೋಸ ಮಾಮ್ ಇವ್ರು. ಮೊನ್ನೆ ನಮ್ ಜೊತೆ ಮೋಸ ಮಾಡಿ ಗೆದ್ದವ್ರು ಇವ್ರು ಪಕ್ಕ. ಇಲ್ಲ ಮಾಮ್, ನಿಮ್ ಟೀಮೇ ಡಮ್ಮಿ ಮಾಮ್. ನಿಮ್ಮೆಲ್ಲ ಫಿಕ್ಸಿಂಗ್ ಮಾಡಿಲ್ಲ ನಾವು. ಒಟ್ನಲ್ಲಿ ನಮ್ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡ್ರಿ ಹೆಂಗಂದ್ರೆ ಅದ್ ಬಿಡ. ನೀನೇನೋ ನಿಮ್ ಟೀಮ್ ಡೇವ್ ರಮೇಶ್ ಶಫರ್ಡ್ ಹಂಗ್ ಔಟ್ ಆಗ್ಬಿಟ್ರು. ಬರೀ ಗಲ್ಲಿ ಕ್ರಿಕೆಟ್ ಅಷ್ಟೇ ಆಡೋದವ್ರು. ಅವ್ರು ಬರೋ ಎಲ್ಲಾ ಬಾಲು ಬೀಸಕ್ ಹೋಗ್ತಾರ ಕಣೋ. ಇನ್ನೇ ನಿಮ್ ಗಾಯಕ್ ಕೊಡ್ತಾರ 49 ಬಾಲ್ 50 ಹೊಡಿಬೇಕಾಯ್ತಾ? ಕೆಲಸ ಸಿಗ ಮಾಡಪ್ಪ, ಸಕ್ಕದ ಕೈ ತುಂಬಾ ಸಂಬಳ ಬರಂಗ್ ಮಾಡಪ್ಪ. ಯಾರೇ ಹುಡುಗಿ ಇನ್ನೊಂದು ಸಕ್ಕದಾಗೋಳೆ ಇವ್ರ ಜೊತೆ ನನ್ ಮದುವೆ. ಸಾರಿ. ಏನ ನಿನ್ನ ಹೆಸರು? ನಂದಿಸ ಸರ್. ಅಲ್ಲಿ ಬಿದ್ದಿರೋ ಡೆಡ್ ಬಾಡಿ ಯಾರ್ದು? ನಂದಲ್ಲ ಸರ್. ಸುಳ್ಳು ಹೇಳ್ರಿ 5,000 ರೂಪಾಯಿ ತಗೊಂಡೋಗ್ರಿ. ಸುಳ್ಳು ಹೇಳ್ರಿ 5,000 ರೂಪಾಯಿ ತಗೊಂಡೋಗ್ರಿ. ಸುಳ್ಳು ಹೇಳ್ರಿ 5,000 ರೂಪಾಯಿ ತಗೊಂಡೋಗ್ರಿ. ನಿಜ ಹೇಳಕತ್ಯ ನಮ್ ನೀನ್? ಊನಪ್ಪ ನಿಜ ಹೇಳಕತ್ತೀನಿ. ಹಂಗಂದ್ರ ನಾವು ಸುಳ್ಳು ಹೇಳ್ತು ಏನ್ ಕೇಳ? ನೀವು 5 ಸುಳ್ಳು ಹೇಳ್ಬೇಕು. 5 ಸುಳ್ಳು ಹೇಳಿದ್ರಿ 5,000 ರೂಪಾಯಿ ನಿಮಗೆ ಕೊಡ್ತನ. ಹೌದಾ? ಆದ್ರ ಒಂದ್ ಕಂಡೀಷನ್ ಐತಿ. 5 ಸುಳ್ಳ್ನಾಗ ನೀವೇನಾರು ಒಂದು ನಿಜ ಹೇಳಿದ್ರೆ ನೀವ್ 500 ರೂಪಾಯಿ ಕೊಡ್ಬೇಕು ನನಗೆ. ಸರಿ ತಗರ 500 ರೂಪಾಯಿ ತಗ. ಕೇಳಿ. 1ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿ ಯಾರು? ಭಾರತದ ಪ್ರಧಾನಮಂತ್ರಿ ನಮ್ಮ ಮನುಷ್ಯ. 2ನೇ ಪ್ರಶ್ನೆ, ಸಲ್ಮಾನ್ ಖಾನ್ಗೆ ಎಷ್ಟು ಮಕ್ಕಳದಾವ? ಸಲ್ಮಾನ್ ಖಾನ್ಗೆ 10 ಮಕ್ಕಳದಾವ. 3ನೇ ಪ್ರಶ್ನೆ, ಚಂದ್ರನ್ ಮೇಲೆ ಮೊದ್ಲು ಯಾರು ಹೋಗ್ಯಾರ? ಚಂದ್ರನ್ ಮೇಲ್ ಮೊದ್ಲೋಗಿದ್ ನಾನ. ಹಬ್ಬ ನೀವೇನ್ 5,000 ತಗೊಂಡೋಗಂಗದಿರಿ. ಈಗ 4 ಪ್ರಶ್ನೆ ಅದು. 5ನೇ ಪ್ರಶ್ನೆ 4 ಇಲ್ಲ ಆಗ್ಯಾವ, ಈಗ 3 ಆಗಿರೋದು. ನಿಜ ಹೇಳ್ದೆ ಅಲ್ಲಿ. ಈಗ 500 ರೂಪಾಯಿ ನಂದಾತ್ ನೋಡು. ये कैसे हो गया?